ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಏನು, ನಕಾರಾತ್ಮಕ ಶಕ್ತಿ ನಮ್ಮ ಮನೆಯೊಳಗೆ ಹೇಗೆ ಪ್ರವೇಶ ಮಾಡುತ್ತೆ ಮತ್ತು ಅದರಿಂದ ಏನೇನು ತೊಂದರೆಗಳಾಗುತ್ತೆ ನಮ್ಮ ಮನೆಗೆ, ಮನೆಯವ್ರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ನಾನು ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಯಾರೆಲ್ಲ ಇದುವರೆಗೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ನೋಡಿ ಆನಂತರ ಈ ಸಾಂಬ್ರಾಣಿ ವಿಡಿಯೋನ ನೋಡಿದ್ರೆ ತುಂಬಾ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಆ ವಿಡಿಯೋವಿನ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೆಗೆಟಿವ್ ಎನರ್ಜಿಯಿಂದ ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾದ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಗಂಡ ಹೆಂಡತಿ ಜಗಳ, ಕಲಹಗಳು, ಅಪ್ಪ ಮಕ್ಕಳ ಜಗಳ, ಇಲ್ಲ ತಾಯಿ ಮಕ್ಕಳ ಜಗಳ, ಇಲ್ಲಾಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಮಕ್ಕಳು ಓದಿನಲ್ಲಿ ಚೆನ್ನಾಗಿ ಗಮನ ಕೊಡ್ತಾ ಇರೋದಿಲ್ಲ, ಚಿಕ್ಕ ಚಿಕ್ಕ ಕಳ್ಳತನ ಮನೆಯಲ್ಲಿ, ಮಕ್ಕಳು ತುಂಬಾ ಹಠ ಮಾಡೋದು, ಸಾಲಬಾಧೆ, ಹಾಗೆಯೇ ಶುಭ ಕಾರ್ಯಗಳಿಗೆ ತಡೆ, ಈ ಥರ ಏನಾದರೂ ಒಂದು ಪ್ರಾಬ್ಲಮನ್ನು ನಾವು ಪ್ರತಿನಿತ್ಯ ಫೇಸ್ ಮಾಡ್ತಾನೆ ಇರ್ತೀವಿ. ಇದಕ್ಕೆಲ್ಲ ಕಾರಣ ಮನುಷ್ಯನ ಕೆಟ್ಟ ದೃಷ್ಟಿ ಅಂತ ಏನು ಹೇಳ್ತೀವಿ, ಇದಕ್ಕೆ ನರದೃಷ್ಟಿ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಅಂತಲೇ ಹೇಳ್ಬೋದು. ಆ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಗೆ ಹಾಕೋದಕ್ಕೆ ಇವತ್ತೊಂದು ಸೊಲ್ಯೂಷನ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೋಮ್ ರೆಮಿಡಿಯನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೋಬೋದು. ತುಂಬ ಎಫೆಕ್ಟಿವ್ ರಿಸಲ್ಟ್ಸ್ ಕೊಡುವಂಥ ಒಂದು ರೆಮಿಡಿ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಎಫೆಕ್ಟಿವ್ ಆಗಿರುವಂಥ ಸಾಂಬ್ರಾಣಿ ಪುಡಿ ಅಂತ ಹೇಳ್ಬೋದು. ಇನ್ನು ಈ ಸಾಂಬ್ರಾಣಿ ಪುಡಿಗೆ ಯಾವ್ಯಾವ ಥರದ ಪದಾರ್ಥಗಳನ್ನು ನಾವು ಸೇರಿಸಬೇಕು, ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಪದಾರ್ಥ ಅಂತ ಹೇಳಿದ್ರೆ ಬಿಳಿ ಸಾಸಿವೆ. ಬಿಳಿ ಸಾಸಿವೆ ಅಂದರೆ ಏನು ಬೆಳ್ಳಕ್ಕಿಲ್ಲ, ಲೈಟ್ ಬ್ರೌನ್ ಇದೆ ಅಂತಲೂ ಕೇಳ್ಬೋದು. ಇದರ ಹೆಸರೇ ಆಗಿದೆ ಬಿಳಿ ಸಾಸಿವೆ ಅಂತ. ಅಂಗಡಿಲೂ ನಮಗೆ ಇದೇ ಥರನೇ ಸಿಗುತ್ತೆ, ಲೈಟ್ ಬ್ರೌನ್ ಕಲರಲ್ಲಿ ಇರುತ್ತೆ. ಸೊ ಇದನ್ನು ತಗೊಂಡಿದ್ದೀನಿ ಸುಮಾರು 200 ಗ್ರಾಮ್ಸಷ್ಟು. ಈ ಬಿಳಿ ಸಾಸಿವೆ ಕಾಲ ಭೈರವಗೆ ಹೋಲಿಸ್ತಾರೆ. ದೇವಸ್ಥಾನದಲ್ಲಿ ಯಾವುದೇ ಹೋಮ ಮಾಡಿದ್ರೂ ಬಿಳಿ ಸಾಸಿವೆ ಬಳಸ್ತಾರೆ. ಅದರಲ್ಲೂ ಸುದರ್ಶನ ಹೋಮಕ್ಕಂತೂ ಬಿಳಿ ಸಾಸಿವೆ ಬಳಸ್ತಾರೆ. ಈ ಬಿಳಿ ಸಾಸಿವೆ ದೃಷ್ಟಿಯನ್ನು ತೆಗೆಯೋ ಕೆಲಸ ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗೆಯೇ ನಾವು ಬಿಸ್ನೆಸ್ ಪ್ಲೇಸಲ್ಲಿ ಯಾವುದೇ ಬಿಸ್ನೆಸ್ ಆಗಿರಲಿ, ಈ ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆದಾಕಿದ್ರೆ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ. ಅದು ಮುಂದೆ ಒಂದಿನ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮನಸ್ತಾಪ, ಜಗಳಗಳು, ಇಲ್ಲ ಯಾವುದೇ ರೀತಿಯಾದ ತೊಂದರೆಗಳು, ಕೆಟ್ಟ ದೃಷ್ಟಿ, ಈ ಥರದ್ದೆಲ್ಲ ಮನೆಯಲ್ಲಿ ತೊಂದರೆ ಆಗ್ತಿದೆ ಅಂದಾಗ ನಾವು ಈ ಪದಾರ್ಥನ ಮನೆಯಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದು. ಇವಾಗ ನಾವು ನೋಡ್ತಿರುವಂಥ ಪದಾರ್ಥ ನಾಯಿ ಸಾಸಿವೆ. ಇದು ಕೂಡ ಅಷ್ಟೇ ಕಾಲಭೈರವಂಗೆ ಸಮಾನ ಅಂತ ಹೇಳ್ತೀವಿ. ಬಿಳಿ ಸಾಸಿವೆ, ನಾಯಿ ಸಾಸಿವೆ ಎರಡೂ ಕೂಡ ಒಂದೇ ಕೆಲಸ ಮಾಡುತ್ತೆ. ಯಾವುದೇ ಕೆಟ್ಟ ದೃಷ್ಟಿ ಇರ್ಬೋದು, ನರದೃಷ್ಟಿ, ಮಾಟ ಮಂತ್ರ, ಕೆಡಕು, ದುಷ್ಟಶಕ್ತಿ, ಈ ಥರ ಯಾವುದೇ ಥರದ ಕೆಟ್ಟ ದೃಷ್ಟಿಗಳಿರ್ಬೋದು. ಈ ಕೆಟ್ಟ ದೃಷ್ಟಿಗಳು ಪಾಸಿಟಿವ್ ಎನರ್ಜಿ ಆ್ಯಕ್ಟಿವೇಟ್ ಆಗೋದಕ್ಕೆ ಬಿಡೋದೇ ಇಲ್ಲ, ಯಾವಾಗಲೂ ಅಡ್ಡವಾಗೇ ನಿಂತಿರುತ್ತೆ. ಈ ಥರ ದುಷ್ಟ ಶಕ್ತಿಗಳನ್ನು ತೆಗೆಯೋದಕ್ಕೆ ನಾಯಿ ಸಾಸಿವೆಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ನಾಯಿ ಸಾಸಿವೆ ಅಂದರೆ ಬ್ಲ್ಯಾಕ್ ಕಲರಲ್ಲೂ ಇರುತ್ತೆ, ಈ ಥರ ಲೈಟ್ ಬ್ರೌನ್ ಕಲರಲ್ಲೂ ಇರುತ್ತೆ. ಸೊ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ತಗೋಬೋದು. ನಮ್ಮ ಮುಂದಿನ ಪದಾರ್ಥ ಪುಂಗಿಲಿಯಂ ಅಂತ ಹೇಳ್ತೀವಿ. ಈ ಪುಂಗಿಲಿಯಂ ಅನ್ನೋದು ಒಂದು ಟೈಪ್ ಆಫ್ ಗಮ್ ಅಂತ ಹೇಳ್ಬೋದು. ಒಂದು ಮರದಲ್ಲಿ ಬರುವಂಥ ಗೋಂದನ್ನು ಕಲೆಕ್ಟ್ ಮಾಡಿ ಒಣಗಿಸಿ ಇಟ್ಟಿರ್ತಾರೆ. ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನಾವು ವೈಟ್ ಪುಂಗಿಲಿಯಂ ತಗೋಬೇಕು. ನನಗೆ ವೈಟ್ ಸಿಕ್ಕಿಲ್ಲ, ಈ ಥರ ಬ್ರೌನ್ ಕಲರಲ್ಲಿ ಸಿಕ್ಕಿದೆ. ಸೊ ನಿಮ್ಗೆ ಯಾವ ಸಿಗುತ್ತೋ ಅದನ್ನು ತಗೊಳ್ಳಿ. ಆದಷ್ಟು ವೈಟ್ ಪುಂಗಿಲಿಯಂ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡೋಕ್ಕೆ. ಹಾಗೆಯೇ ಒಂದು ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ. ನಾವು ಇದನ್ನು ಸಾಂಬ್ರಾಣಿಯಲ್ಲಿ ಬಳಸಿದಾಗ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ, ಮೈಂಡ್ಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ನಮ್ಮ ಮುಂದಿನ ಪದಾರ್ಥ ಮೆಹಂದಿ ಬೀಜ. ಮೆಹಂದಿ ಅಂದ್ರೇ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಈ ಮೆಹಂದಿ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ ವಸ್ತು. ಈ ಮೆಹಂದಿ ಬೀಜ ಬಳಸೋದ್ರಿಂದ ಲಕ್ಷ್ಮಿ ಆಕರ್ಷಣೆ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಈ ಮೆಹಂದಿ ಬೀಜ ನಮಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಮೆಹಂದಿ ಸೊಪ್ಪನ್ನು ಒಣಗಿಸಿ ನಾವು ಈ ಸಾಂಬ್ರಾಣಿ ಪುಡಿಗೆ ಬಳಸ್ಕೋಬೋದು. ಲಕ್ಷ್ಮಿಗೆ ತುಂಬ ಪ್ರೀತಿಯಾದ ವಸ್ತು ಈ ಮೆಹಂದಿ.
ಮುತ್ತೈದೆಯರು ಆದಷ್ಟು ಈ ಮೆಹಂದಿಯನ್ನು ಕೈಗೆ ಹಾಕ್ಕೊಂಡ್ರೆ ಲಕ್ಷ್ಮಿಗೆ ಬೇಗನೆ ಒಲಿಸ್ಕೋಬೋದು. ಕೈಗೆ ಮೆಹಂದಿಯನ್ನು ಹಾಕ್ಕೊಂಡು ನಾವು ಪೂಜೆಗೆ ಕುಳಿತುಕೊಂಡ್ರೆ ಮಹಾಲಕ್ಷ್ಮಿಯನ್ನು ನಾವು ಚೆನ್ನಾಗಿ ಒಲಿಸ್ಕೋಬೋದು. ಹಾಗೆಯೇ ನೆಗೆಟಿವ್ ಎನರ್ಜಿಯನ್ನು ತೆಗೆಯೋದಕ್ಕೆ ಈ ಮೆಹಂದಿ ಬೀಜ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡುತ್ತೆ. ನಮ್ಮ ಮುಂದಿನ ಪದಾರ್ಥ ಗರಿಕೆ ಹುಲ್ಲಿನ ಪುಡಿಯನ್ನು ತಗೊಂಡಿದ್ದೀನಿ. ಗರಿಕೆ ಹುಲ್ಲು ಗಣೇಶನಿಗೆ ತುಂಬ ಪ್ರಿಯವಾದ ವಸ್ತು ಅಂತ ಹೇಳ್ಬೋದು. ವಿಘ್ನ ನಿವಾರಣೆಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸಾಂಬ್ರಾಣಿಯಲ್ಲಿ ಈ ಗರಿಕೆ ಪುಡಿಯನ್ನು ಬಳಸಲೇಬೇಕು. ಈ ಗರಿಕೆ ಪುಡಿ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಸುತ್ತಮುತ್ತಲು ಬೆಳೆದಿರುವಂಥ ಗರಿಕೆಯನ್ನು ತಂದು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ನೀವು ಇಟ್ಕೋಬೋದು. ಇಲ್ಲ ಅಂದರೆ ದೇವಸ್ಥಾನಗಳಲ್ಲಿ, ಅಂದರೆ ಮುಖ್ಯವಾಗಿ ಗಣೇಶನ ದೇವಸ್ಥಾನದವ್ರಿಗೆ ಕೇಳಿದ್ರೆ ಗರಿಕೆ ಹುಲ್ಲನ್ನು ಸಾಕಷ್ಟು ಕೊಡ್ತಾರೆ. ಅದನ್ನು ಕೂಡ ಈಸ್ಕೊಂಡು ಬಂದು ಒಣಗಿಸಿ ನೀವು ಬಳಸ್ಕೋಬೋದು. ನಮ್ಮ ಮುಂದಿನ ಪದಾರ್ಥ ಅಂತ ಹೇಳಿದ್ರೆ ಬಿಲ್ವಪತ್ರೆ ಎಲೆಯ ಪುಡಿಯನ್ನು ತಗೊಂಡಿದ್ದೀನಿ. ಇದು ನಿಮಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಬಿಲ್ವಪತ್ರೆ ಎಲೆಗಳನ್ನು ತಂದು ಒಣಗಿಸಿ ನೀವು ಪುಡಿ ಮಾಡಿ ಬಳಸ್ಕೋಬೋದು. ಬಿಲ್ವಪತ್ರೆ ಶಿವನಿಗೆ ತುಂಬ ಪ್ರೀತಿಯಾದ ವಸ್ತು ಅಂತ ಹೇಳ್ಬೋದು. ಶಿವನ ಪೂಜೆಯಲ್ಲಿ ನಾವು ಈ ಬಿಲ್ವಪತ್ರೆಯನ್ನು ಬಳಸ್ತೀವಿ. ಶಿವನ ಅನುಗ್ರಹ ಶಕ್ತಿ ನಮಗೆ ಸಿಗಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಬಿಲ್ವಪತ್ರೆ ಎಲೆಯ ಪುಡಿಯನ್ನು ನಾವು ಬಳಸಲೇಬೇಕಾಗುತ್ತೆ. ನಮ್ಮ ಮುಂದಿನ ಪದಾರ್ಥ ಬೇವಿನ ಎಲೆಯ ಪುಡಿ. ನಿಮಗೆ ಬೇವಿನ ಎಲೆ ಪುಡಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಬೇವಿನ ಎಲೆಯನ್ನು ತಂದು ಒಣಗಿಸಿ ನೀವು ಈ ಸಾಂಬ್ರಾಣಿಯಲ್ಲಿ ಬಳಸ್ಕೋಬೋದು. ಬೇವಿನ ಎಲೆ ಅಂತ ಹೇಳಿದ್ರೆ ಶಕ್ತಿ ಸ್ವರೂಪ, ಪಾರ್ವತಿ ಸ್ವರೂಪ ಅಂತ ಹೇಳ್ತೀವಿ. ಆ ಶಕ್ತಿಯ ಅನುಗ್ರಹ ನಮಗೆ ಮನೆಯಲ್ಲಿ ಇರಬೇಕು. ದುಷ್ಟಶಕ್ತಿಗಳನ್ನು ಮನೆಯಿಂದ ಹೊರ ಹಾಕಬೇಕು ಅಂತ ಹೇಳಿದ್ರೆ ನಾವು ಈ ಬೇವಿನ ಎಲೆಯ ಪುಡಿಯನ್ನು ಖಂಡಿತವಾಗಿಯೂ ಬಳಸಲೇಬೇಕು. ಸೈಂಟಿಫಿಕ್ ಆಗಿ ಇದು ಪ್ರೂವ್ ಆಗಿದೆ. ಸಾಂಬ್ರಾಣಿಯಲ್ಲಿ ನಾವು ಬೇವಿನ ಎಲೆಯನ್ನು ಬಳಸೋದ್ರಿಂದ ಚಿಕ್ಕ ಚಿಕ್ಕ ಕೀಟಾಣುಗಳು ಇವೆಲ್ಲನೂ ಬರೋದಿಲ್ಲ, ಸೊಳ್ಳೆಗಳ ಕಾಟ ಇರೋದಿಲ್ಲ. ಒಂದು ಆರೋಗ್ಯಪೂರ್ಣವಾಗಿರುವಂಥ ವಾತಾವರಣವನ್ನು ಕೊಡುತ್ತೆ ನಮ್ಮ ಮನೆಯಲ್ಲಿ. ನಮ್ಮ ಮುಂದಿನ ಪದಾರ್ಥ ಲಾವಂಚ ಬೇರು. ಇದು ಒಂದು ವಿಶಿಷ್ಟವಾಗಿರುವಂಥ ಬೇರಂತ ಹೇಳ್ಬೋದು. ಯಾವುದೇ ಹೋಮ ಹವನಗಳಲ್ಲಿ ಈ ಲಾವಂಚ ಬೇರನ್ನು ಬಳಸ್ತಾರೆ. ಈ ಲಾವಂಚ ಬೇರಿಂದ ನಮಗೆ ಸೈಂಟಿಫಿಕ್ ಆಗಿ ಕೂಡ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ. ನಮ್ಮ ಕೂದಲಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಹಾಗೆಯೇ ಇದು ಮನೆಯಲ್ಲಿ ನಾವು ಸಾಂಬ್ರಾಣಿಗೆ ಇದನ್ನು ಬಳಸೋದ್ರಿಂದ ಒಂದು ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ ಮನೆಯಲ್ಲಿ. ಹಾಗೆಯೇ ಈ ಲಾವಂಚ ಬೇರಿಂದ ಕಾರ್ಯ ಸಾಧನೆ, ದೃಷ್ಟಿ ನಿವಾರಣೆಯನ್ನು ಮಾಡ್ಕೋಬೋದು. ಹಾಗೆಯೇ ಈ ಬೇರು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಇದಿಷ್ಟು ಲಾವಂಚ ಬೇರ್ಗೆ 50 ರೂಪಾಯಿ ಅಷ್ಟೇ ಕಾಸ್ಟ್ ಆಗಿರೋದು. ನಮ್ಮ ಮುಂದಿನ ಪದಾರ್ಥ ಲವಂಗ ಮತ್ತು ಏಲಕ್ಕಿ. ಲಕ್ಷ್ಮಿ ಆಕರ್ಷಣೆಯನ್ನು ಮಾಡಿ ಒಳ್ಳೆ ಸುವಾಸನೆಯನ್ನು ಕೊಟ್ಟು ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿಯನ್ನು ಮನೆಯಲ್ಲಿ ಹೆಚ್ಚಿಸುತ್ತೆ. ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು ಅಂತ ಹೇಳಿದ್ರೆ ಲವಂಗ ಮತ್ತು ಏಲಕ್ಕಿ. ಆದ್ದರಿಂದ ಎರಡೂ ವಸ್ತುಗಳನ್ನು ನಾನು ಸಾಂಬ್ರಾಣಿ ಪುಡಿ ಮಾಡೋದಕ್ಕೆ ಬಳಸ್ಕೊಂಡಿದ್ದೀನಿ. ಮುಂದಿನ ಪದಾರ್ಥ ಹಾಲು ಸಾಂಬ್ರಾಣಿ ಅಂತ ಹೇಳ್ತೀವಿ. ಈ ಹಾಲು ಸಾಂಬ್ರಾಣಿ ಬಳಸೋದ್ರಿಂದ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ಕಿರಿಕಿರಿ ಏನೇ ಇರಲಿ ಈ ಸಾಂಬ್ರಾಣಿಯನ್ನು ಬಳಸಿ ನಾವು ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ತೋರಿಸೋದ್ರಿಂದ ಅವೆಲ್ಲವೂ ನಿವಾರಣೆ ಆಗುತ್ತೆ. ಸಾಂಬ್ರಾಣಿಯನ್ನು ನಾವು ಬಾಣಂತಿ ಮಗುಗೂ ಕೂಡ ಸ್ನಾನ ಮಾಡಿಸಿದಾಗ ಕೂದಲನ್ನು ಒಣಗಿಸೋದಕ್ಕೆ, ಹಾಗೆ ರೂಮನ್ನು ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಬಳಸ್ಕೋತೀವಿ. ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ಥರದ ಕ್ರಿಮಿ ಕೀಟಗಳು, ಸೊಳ್ಳೆ ಕಾಟ, ನೊಣಗಳು ಯಾವುದೇ ಬರೋದಿಲ್ಲ. ಎಲ್ಲ ಪದಾರ್ಥಗಳನ್ನು ಒಂದೊಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಹಾಕೋತಾ ಇದ್ದೀನಿ. ಆದರೆ ಬಿಳಿ ಸಾಸಿವೆ ಮಾತ್ರ ಇದ್ರ ಜೊತೆಗೆ ಹಾಕ್ತಾ ಇಲ್ಲ. ಅದು ಯಾಕೆ ಅಂತ ನೆಕ್ಸ್ಟ್ ಕೊನೆಯಲ್ಲಿ ಹೇಳ್ತೀನಿ.
ಲಾವಂಚ ಬೇರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಪುಡಿ ಆಗುತ್ತೆ, ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಲಾವಂಚ ಬೇರನ್ನು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿಟ್ಟು ಅದನ್ನು ತಲೆ ಕೂದಲಿಗೆ ಬುಡಕ್ಕೆ ಹಚ್ಚೋದ್ರಿಂದ ಕೂದಲು ಉದುರೋದು ನಾವು ಕಮ್ಮಿ ಮಾಡ್ಬೋದು. ಹಾಗೆಯೇ ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈಗ ತಗೊಂಡಿರುವಂಥ ಹಾಲು ಸಾಂಬ್ರಾಣಿ ಇದನ್ನು ಸ್ವಲ್ಪ ಲೈಟಾಗಿ ಚಚ್ಚಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಇವಾಗ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಹಾಗೆ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಈ ಸಾಂಬ್ರಾಣಿ ಮಾಡುವಂಥ ದಿನ ಅವತ್ತಿನ ದಿನ ಯಾವುದೇ ರೀತಿಯಾದ ನಾನ್ ವೆಜ್ ತಿಂದಿರಬಾರ್ದು. ಹಾಗೆಯೇ ಮನೆಯಲ್ಲಿ ಯಾವುದೇ ಥರದ ಸೂತ್ಕ ಆಗಲಿ ಇಲ್ಲ ಅಂಟು ಮುಟ್ಟು ಲೇಡೀಸ್ ಪೀರಿಯಡ್ಸ್ ಆ ಥರ ಏನಾದರೂ ಇದ್ರೂ ಅವತ್ತಿನ ದಿನ ಈ ಸಾಂಬ್ರಾಣಿ ಪುಡಿಯನ್ನು ಮನೆಯಲ್ಲಿ ಮಾಡ್ದೇ ಇದ್ದರೆ ಒಳ್ಳೆಯದು. ಒಂದು ಒಳ್ಳೆಯ ದಿನ ನೋಡಿ ತುಂಬ ಶುಚಿಯಾಗಿ ಮಡಿಯಿಂದ ಈ ಪುಡಿಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪನೇ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಮಿಕ್ಸಿ ಮತ್ತು ಮಿಕ್ಸಿ ಜಾರ್ ಇದೆ, ಸೊ ಅದನ್ನು ನಾನು ಸಾಂಬ್ರಾಣಿಗೆ ಅಂತ ಬಳಸ್ಕೊತಾ ಇದ್ದೀನಿ. ಸಪ್ರೇಟಾಗಿ ಒಂದು ಮಿಕ್ಸಿ ಜಾರ್ ಇಟ್ಟರೆ ತುಂಬಾ ಒಳ್ಳೆಯದು. ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ನಾನು ಹಾಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸಲಕ್ಕೆ ಪುಡಿ ಆಗೋದಿಲ್ಲ. ಲಾವಂಚ ಬೇರು ಹಾಕಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಇದು ಪುಡಿ ಆಗೋದಕ್ಕೆ. ಆದಷ್ಟು ಲಾವಂಚ ಬೇರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಇಷ್ಟು ಈ ಮಾತ್ರದಲ್ಲಿ ಆಗಿದೆ. ಆದ್ರೂ ಚಿಕ್ಕದಾಗಿ ಆ ಲಾವಂಚ ಬೇರು ಕಾಣಿಸುತ್ತೆ ನಮಗೆ, ಪರವಾಗಿಲ್ಲ, ಇಷ್ಟಿದ್ರೂ ಸಾಕು. ಯಾಕಂದರೆ ನಾವು ಸಾಂಬ್ರಾಣಿ ಕೆಂಡದಲ್ಲಿ ಹಾಕಿದಾಗ ಆ ಬೇರು ಕರಗುತ್ತೆ. ಫ್ರೆಂಡ್ಸ್, ಈಗ ನೋಡ್ಬೋದು ಎಲ್ಲ ಸಾಮಗ್ರಿಗಳನ್ನು ನಾನು ಪುಡಿ ಮಾಡಿ ಆಗಿದೆ. ಒಂದ್ಸಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಕೊನೆಯಲ್ಲಿ ಬಿಳಿ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಯಾಕೆ ಕೊನೆಯಲ್ಲಿ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಸಾಂಬ್ರಾಣಿಗೆ ಈ ಪುಡಿಯನ್ನು ಹಾಕಿದಾಗ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಒಗ್ಗರಣೆಯಲ್ಲಿ ನಾವು ಸಾಸಿವೆ ಹಾಕಿದಾಗ ಹೇಗೆ ಸೌಂಡ್ ಬರುತ್ತೋ ಆ ರೀತಿ ಸಾಂಬ್ರಾಣಿಯಲ್ಲಿ ನಾವು ಈ ಪುಡಿಯನ್ನು ಹಾಕಿದಾಗ ಈ ಬಿಳಿ ಸಾಸಿವೆ ಚಿಟಪಟ ಅಂತ ಸೌಂಡ್ ಬರಬೇಕು. ಆವಾಗ ಕೆಟ್ಟ ದೃಷ್ಟಿ ಅಂತ ಏನು ಹೇಳ್ತೀವಿ, ನರದೃಷ್ಟಿ, ಅದು ಚೆನ್ನಾಗಿ ಹೋಗುತ್ತೆ. ಆದ್ದರಿಂದ ನಾನು ಈ ಬಿಳಿ ಸಾಸಿವೆಯನ್ನು ಪುಡಿ ಮಾಡ್ತಾ ಇಲ್ಲ, ಹಾಗೆಯೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಎಫೆಕ್ಟಿವ್ ಸಾಂಬ್ರಾಣಿ ಪುಡಿ ರೆಡಿಯಾಗಿದೆ. ಈ ಸಾಂಬ್ರಾಣಿ ಪುಡಿಯನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು 6 ತಿಂಗಳವರೆಗೂ ಬಳಸ್ಕೋಬೋದು. ಆದರೆ ನಾವು ಸ್ಟೋರ್ ಮಾಡುವಂಥ ಬಾಕ್ಸ್ ಚೆನ್ನಾಗಿ ಒರೆಸಿರಬೇಕು, ಡ್ರೈ ಆಗಿರಬೇಕು, ತೇವಾಂಶ ಇರಬಾರ್ದು. ಈಗ ಸಾಂಬ್ರಾಣಿ ಪುಡಿಯೇನೋ ಮಾಡೋದನ್ನ ಹೇಳಿಕೊಟ್ಟೆ, ಅದನ್ನು ಹೇಗೆ ಹಾಕೋದು ಅಂತ ಅದು ಕೂಡ ಚಿಕ್ಕದಾಗಿ ತೋರಿಸ್ಬಿಡ್ತೀನಿ. ನೋಡಿ, ನಾವು ಅಡುಗೆಗೆ ತೆಂಗಿನಕಾಯನ್ನು ಬಳಸ್ತೀವಿ. ಅದರ ಚಿಪ್ಪು ನಾವು ವೇಸ್ಟ್ ಅಂತೇಳಿ ಬಿಸಾಕ್ತೀವಿ. ಆದರೆ ಬಿಸಾಕಬೇಡಿ, ಇನ್ಮೇಲಿಂದ ಅದನ್ನು ಒಂದು ಕವರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಣಗಿಸ್ಬಿಟ್ಟು ಇಟ್ಟರೆ ಇನ್ನೂ ಒಳ್ಳೆಯದೇನೆ. ಈಗ ಚೆನ್ನಾಗಿ ಒಣಗಿರುವಂಥ ತೆಂಗಿನ ಚಿಪ್ಪನ್ನು ಸ್ಟೌವಿನ ಫ್ಲೇಮ್ ಮೇಲೆ ಇಟ್ಟು ಚೆನ್ನಾಗಿ ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ, ಕೆಂಡ ಬರೋ ಥರ. ಅನಂತರ ಅದನ್ನು ಒಂದು ಸಾಂಬ್ರಾಣಿ ಮಣ್ಣಿನ ಬೌಲಲ್ಲಿ ಹಾಕಿದ್ದೀನಿ. ಅದ್ರ ಮೇಲಿಂದ ಈ ಥರ ಸ್ವಲ್ಪನೇ ಸಾಂಬ್ರಾಣಿ ಪುಡಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಸಾಂಬ್ರಾಣಿ ಧೂಪನ ಮನೆಯ ಮೂಲೆಯಲ್ಲೂ ಧೂಪವನ್ನು ಹಾಕಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ಯಾವ ಮೂಲೆಯಲ್ಲೂ ಬಿಡಬಾರ್ದು. ಫಸ್ಟಿಗೆ ನಾನು ದೇವ್ರ ಮನೆಯಿಂದ ಶುರು ಮಾಡ್ಕೋತೀನಿ. ದೇವ್ರ ಮನೆಯಲ್ಲಿ ಫುಲ್ಲು ಹಾಕಿಬಿಟ್ಟು ಆನಂತರ ನಾನು ಹಾಲ್ನಲ್ಲಿ ಹಾಕ್ತೀನಿ, ಧೂಪವನ್ನು ತೋರಿಸ್ತೀನಿ. ಆನಂತರ ರೂಮ್ಗೆ. ಈ ಸಾಂಬ್ರಾಣಿಯನ್ನು ವಾರದಲ್ಲಿ 2 ಸಲ ಹಾಕ್ಕೋಬೋದು. ಗುರುವಾರ ಭಾನುವಾರ ಹಾಕ್ಕೋಬೋದು, ಇಲ್ಲ ಶುಕ್ರವಾರ ದಿನ ನಾವು ವಾರ ಮಾಡಿರ್ತೀವಿ, ದೇವ್ರ ಪೂಜೆ ಮಾಡಿರ್ತೀವಿ ಅಂದರೆ ಅವತ್ತಿನ ದಿನ ಕೂಡ ನಾವು ಹಾಕ್ಕೋಬೋದು. ಮುಖ್ಯವಾಗಿ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಈ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಬೇಕಾಗುತ್ತೆ. ಮುಖ್ಯವಾಗಿ ಸಂಜೆ ಹೊತ್ತು ಈ ಸಾಂಬ್ರಾಣಿ ಧೂಪವನ್ನು ಮನೆಗೆ ಹಾಕ್ಕೊಳ್ಳಿ.
ತುಂಬಾ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ಸಿಗುತ್ತೆ ನಮಗೆ ಈ ಸಾಂಬ್ರಾಣಿ ಧೂಪದಿಂದ. ನೋಡಿ, ಬಾಗಿಲು ಹಿಂದೆ ಕೂಡ ನಾನು ಹಾಕ್ತಾ ಇದ್ದೀನಿ. ಸೋಫಾ ಕೆಳಗೆ, ಚೇರ್ ಕೆಳಗೆ, ದಿವಾನ ಕೆಳಗೆ, ಟೇಬಲ್ ಕೆಳಗೆ ನಾವು ಈ ಧೂಪವನ್ನು ತೋರಿಸ್ಬೇಕಾಗುತ್ತೆ. ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಮನೆಯಲ್ಲಿ ಕೆಟ್ಟ ಕನಸು ಬರ್ತಿದೆ ಅಂದಾಗ ಸಹ ನಾವು ಮಲ್ಕೊಳ್ಳೋಂಥ ಮಂಚದ ಕೆಳಗೂ ಈ ಧೂಪವನ್ನು ತೋರಿಸ್ಬೇಕಾಗತ್ತೆ. ಆ ಬೆಡ್ರೂಮ್ ಫುಲ್ಲೂ ಧೂಪ ಹಾಕಿಬಿಟ್ಟು ಆ ಧೂಪದ ಬೌಲ್ ಏನಿದೆ ಅದನ್ನು ಮಂಚದ ಕೆಳಗೇ ನಾವು ಇಟ್ಬಿಟ್ರೆ ಇನ್ನೂ ಒಳ್ಳೆಯದು. ಮಕ್ಕಳಿಗೆ ಕೆಟ್ಟ ಕನಸು ಬರ್ತಿದೆ ಅಂತ ಅಂದಾಗ ನಾವು ಆದಷ್ಟು ಮಕ್ಕಳು ರಾತ್ರಿ ಮಲಗೋ ಮೊದಲು ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಕೈ ಕಾಲುಗಳನ್ನು ಮರೀದಿರ ತೊಳೆದು ಆನಂತರ ಮಲಗಿದ್ರೆ ತುಂಬಾ ಒಳ್ಳೆಯದು. ಒಂದೊಂದು ಸಲ ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಮಕ್ಕಳು ಕೈ ಕಾಲು ತೊಳೆಯೋದಿಲ್ಲ. ಸೊ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದ್ರೂ ಸಹ ಕೆಟ್ಟ ಕನಸು ಬರುತ್ತೆ. ಹೀಗೆ ಮಾಡೋದ್ರಿಂದನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ನಾವು ಬಿಳಿ ಸಾಸಿವೆ ಹಾಕಿರೋದ್ರಿಂದ ಸಾಂಬ್ರಾಣಿ ಹಾಕಿದಾಗ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿ ಚಟಪಟ ಅಂತ ಸೌಂಡ್ ಬರುತ್ತೆ, ಆಗ ಬರಬೇಕು. ಮಕ್ಕಳಿಗೆಲ್ಲ ದೃಷ್ಟಿ ತೆಗೆಯುವಾಗ ಪರ್ಕೆ ಕಡ್ಡಿಲೆಲ್ಲ ತೆಗಿತೀವಲ್ವ, ಆವಾಗ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತಲ್ವ, ದೃಷ್ಟಿ ಹೋಗುತ್ತೆ ಅಂತ ಅರ್ಥ ಅಲ್ವಾ. ಹಾಗೆಯೇ ಇದು ಕೂಡ ಈ ರೀತಿಯಾಗಿ ಜೋರು ಸೌಂಡ್ ಮಾಡಬೇಕು ಮನೆಯಲ್ಲಿ ಚಟಪಟ ಅಂತ. ಸಾಂಬ್ರಾಣಿ ಧೂಪ ಎಲ್ಲ ಮನೆಗೆ ತೋರಿಸಿದ್ಮೇಲೆ ಯಾವುದಾದ್ರೂ ಒಂದು ಮನೆಯ ಮೂಲೆಯಲ್ಲಿ ಇದನ್ನು ಇಟ್ಬಿಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಆಪ್ತರಿಗೆ ಖಂಡಿತವಾಗಿಯೂ ನಮ್ಮ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋಯಿಂದ ತುಂಬ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರೋಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ಕಾರ.